ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ದಪಾಟಿ ಅಥವಾ ಬೆರ್ಕಿ ರೊಟ್ಟಿ ಅಂತಲೂ ಕರಿಬೋದು. ಈ ರೊಟ್ಟಿ ಮಾಡ್ಕೋದಕ್ಕೆ ನಾನು ಜೋಳ, ಅಕ್ಕಿ, ಗೋಧಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೀಸ್ಕೊಂಬಂದಿರೋ ಹಿಟ್ಟಿನಲ್ಲಿ ಜೀರಿಗೆ, ಅಜ್ವಾನ ಮತ್ತು ಹಸಿಮೆಣಸಿಗೆ, ಖಾರ ಈ ಥರದ್ದನ್ನೆಲ್ಲ ಹಾಕಿ ಚೆನ್ನಾಗಿ ನಾದಿ ಮಾಡಿರೋದು. ಇವಾಗ ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ಇವಾಗ ನಾನು ಮೊದಲಿಗೆ ಸ್ವಲ್ಪ ಜಿಗಿನ ಹಾಕ್ಕೊಂಡು ಹಿಟ್ಟನ್ನ ಜೋಳದ ಹಿಟ್ಟು ಯಾವ ಥರ ನಾದ್ತೀವೋ ಆ ಥರ ಹಿಟ್ಟನ್ನ ನಾದ್ತಾಯಿದ್ದೀನಿ. ಇದರಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು 3 ಮಿಕ್ಸ್ ಮಾಡಿರುವಂಥದ್ದು. ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾವು ಜೋಳ, ಸ್ವಲ್ಪ ಗೋಧಿ, ಅಕ್ಕಿ ಈ ಥರದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ಬೀಸಿ ಕೂಡ ಮಾಡ್ಬೋದು. ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಎಳ್ಳು ಕೂಡ ಹಚ್ಚಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹಿಟ್ಟನ್ನ ಈ ಥರ ನಾದಿ ನೀಟಾಗಿ ಜಿಗಿ ಇದ್ದಿದ್ದಿಲ್ಲ ಅಂದರೆ ಜಿಗಿ ಹಾಕ್ಕೊಂಡು ಹಿಟ್ಟನ್ನ ನಾದಬೇಕಾಗುತ್ತೆ. ಜೋಳದ ಹಿಟ್ಟು ಯಾವ ಥರ ನಾದ್ಕೋತೀವೋ ಅದೇ ಥರ ನಾದ್ಕೋಬೇಕಾಗುತ್ತೆ. ಮತ್ತು ನಾನು ಎಳ್ಳಿನಲ್ಲಿ ಡಿಪ್ ಮಾಡಿ ಕೆಳಗಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ಯಾವ ಥರ ತಟ್ತೀವೋ ಅದೇ ಥರ ತಟ್ತಾಯಿದ್ದೀನಿ. ತುಂಬ ಜಿಗಿತ್ತಂದರೆ ನಾವು ಚಪಾತಿ ಯಾವ ಥರ ಲಟಾಸ್ತೀವೋ ಆ ಥರ ಲಟಾಸ್ಬೋದು. ಅದು ಜಿಗಿದಾಗೆ ತುಂಬಾ ಜಿಗಿತ್ತಂದರೆ ಜಿಗಿ ಒಳಗೆ ಹಿಟ್ಟನ್ನ ನಾದ್ಕೋಬೇಕು. ನಾದಿ ತಟ್ಟಿ ಮಾಡಲ್ಲ ಅನ್ನೋರು ಚಪಾತಿ ಥರ ಕೂಡ ಲಟಾಸ್ಕೋಬೋದು. ಇವಾಗ ನಾನು ಈ ಥರ ತಟ್ಟಿ ಮಾಡ್ತಾಯಿದ್ದೀನಿ. ಈ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ. ಖಾರ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಈ ರೊಟ್ಟಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ ರೊಟ್ಟಿ ಮಾಡಬೇಕು. ಇವಾಗ ನಾನು ರೊಟ್ಟಿನ ಬೇಯಿಸೋದಕ್ಕೆ ಹಂಚಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾದಿರೋ ಹಂಚಲ್ಲಿ ಈ ರೊಟ್ಟಿನ ಹಾಕಿ ಒಂದು ಸೈಡ್ ಬೇಯಿಸ್ತಾ ಇದ್ದೀನಿ. ಯಾವಾಗ ಸಣ್ಣ ಸಣ್ಣ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಈ ಥರ ಕಾಟನ್ ಬಟ್ಟೆನ ನೀರಲ್ಲಿ ಡಿಪ್ ಮಾಡಿ ತುಂಬ ಸ್ಪ್ರೆಡ್ ಮಾಡಬೇಕು ನೀರು. ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ತುಂಬಾ ಮೃದುವಾಗಿ ಬರುತ್ತೆ ರೊಟ್ಟಿ. ಇವಾಗ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಈ ಥರ ರೊಟ್ಟಿನ ಬೇಯಿಸಬೇಕಾಗುತ್ತೆ. ಹೀಗೆ ಎರಡೂ ಮೇಲೆ ಬೇಯಿಸಿದಾದ ನಂತರ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕಾಗುತ್ತೆ ನೋಡಿ. ಈ ರೊಟ್ಟಿಲಿ ಎಲ್ಲ ಹಿಟ್ಟಿರೋದ್ರಿಂದ ಮಲ್ಟಿಗ್ರೇನ್ ರೊಟ್ಟಿ ಅಂತಲೂ ಹೇಳ್ಬೋದು. ನಾವು ಇದು ಮನೆಯಲ್ಲೇ ಬೀಸಿ ಕೂಡ ಮಾಡ್ಕೋಬೋದು. ಹಿಟ್ಟನ್ನ ಮಿಕ್ಸ್ ಮಾಡೋ ಬದಲು ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ರುಚಿ ಬರುತ್ತೆ. ನಾವು ಜೋಳದ ರೊಟ್ಟಿ ಮಾಡೋ ಜೋಳದಲ್ಲೇ ಸ್ವಲ್ಪ ಗೋಧಿ ಮತ್ತು ಸ್ವಲ್ಪ ಅಕ್ಕಿ ಮತ್ತು ಉದ್ದಿನಬೇಳೆ ಈ ಥರದ್ದೆಲ್ಲ ಸಿರಿಧಾನ್ಯಗಳನ್ನ ಹಾಕಿ ಬೀಸ್ಕೊಂಡು ಬಂದು ಈ ಥರ ರೊಟ್ಟಿನ ಮಾಡ್ಬೋದು. ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಮತ್ತೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ ನೋಡಿ. ಸೇಮ್ ರೊಟ್ಟಿ ಯಾವ ಥರ ಮಾಡ್ತೀವೋ ಅದೇ ಥರ ರೊಟ್ಟಿನ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಎಳ್ಳು ಹಚ್ಚಿದರೆ ರೊಟ್ಟಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಎಳ್ಳನ್ನ ಹಚ್ಚಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಕಮೆಂಟ್, ಶೇರ್ ಕೂಡ ಮಾಡಿ. ದಪಾಟಿ ಅಂದರೆ ಈ ರೊಟ್ಟಿ ಜೊತೆ ನಾವು ಹಿಂಡಿ ಪಲ್ಯ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್. ಮತ್ತು ಬದನೆಕಾಯಿ, ಎಡಗಾಯಿ ಬದನೆಕಾಯಿ ಈ ಥರದ ಪಲ್ಯನ ಈ ಥರ ಯೂಸ್